ಹಾಯ್ ಫ್ರೆಂಡ್ಸ್, ಪಾಂಚಜನ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವು ಭಗವದ್ಗೀತೆ ಪ್ರತಿದಿನ ಒಂದು ಶ್ಲೋಕ ಹಾಗೂ ಅದರ ವಿವರಣೆಯನ್ನು ನಾವು ನೋಡ್ತಾ ಇದ್ದೀವಿ. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದಾಗ ಯಾವ ರೀತಿ ದುರ್ಯೋಧನ ಭಯಪಟ್ಟಿದ್ದ ಅನ್ನೋದನ್ನು ನಾವು ನೋಡಿದ್ದೇವೆ. ಇಂದು ಹೊಸ ಶ್ಲೋಕದಲ್ಲಿ ಅವನು ಪ್ರತಿಯೊಬ್ಬ ವೀರರ ಹೆಸರುಗಳನ್ನು ಕೂಡ ಅವನು ಪಾಯಿಂಟ್ ಮಾಡ್ತಾ ಮಾತಾಡ್ತಾನೆ. ಬನ್ನಿ ಹಾಗಾದರೆ ಇನ್ನೇನಕ್ಕೆ ತಡ, ವಿಡಿಯೋ ಪ್ರಾರಂಭ ಮಾಡೋಣ. ದುಷ್ಟಕೇತು ಚಕಿತಾನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಈ ಶ್ಲೋಕದ ಭಾವಾರ್ಥ ನಾವು ನೋಡೋದಾದರೆ, ದುಷ್ಟಕೇತು, ಚಕಿತಾನ, ಕಾಶಿರಾಜ ಮತ್ತು ಪುರುಜಿತ್, ಕುಂತಿಭೋಜ, ಶೈಬ್ಯ ಇವ್ರನ್ನೆಲ್ಲ ಅವನು ಮಹಾಗಂಡುಗಿಲಿ ಅಂತ ಕರೀತಾನೆ. ಇದು ಈ ಶ್ಲೋಕದ ಅರ್ಥ. ಪೂರ್ಣವಾಗಿ ನಾವು ವಿಮರ್ಶೆ ಮಾಡಿದಾಗ ನೋಡಿ, ದುರ್ಯೋಧನ ಒಬ್ಬೊಬ್ಬ ವೀರರ ಹೆಸರನ್ನು ತಕೊಂಡು ಅವ್ನು ಪಾಯಿಂಟ್ ಮಾಡಿ ಹೇಳ್ತಾನೆ. ಹೇಳಿ, ದುಷ್ಟಕೇತು ಬಗ್ಗೆ ಹೇಳ್ತೇನೆ, ಶಕಿತಾನನ ಬಗ್ಗೆ ಹೇಳ್ತೇನೆ, ಕಾಶಿರಾಜನ ಬಗ್ಗೆ ಮಾತಾಡ್ತಾನೆ. ಇವನು ಈ ಥರ ಒಬ್ಬೊಬ್ಬರ ಹೆಸರುಗಳನ್ನ ಹೇಳೋದಕ್ಕೂ ಕೂಡ ಕಾರಣಗಳಿದ್ದಾವೆ. ಈ ದುಷ್ಟಕೇತು ಅನ್ನೋನು ಬಂದು ಶಿಶುಪಾಲನನ ಮಗ. ಯಾಕೆಂದರೆ ರಾಜಸೂಯ ಯಾಗದಲ್ಲಿ ಕೃಷ್ಣನ ಚಕ್ರದಿಂದ ಇವನು ಹತನಾಗಿರ್ತಾನೆ. ಅವನಿಗೆ ಒಳಗಡೆ ದುಗುಡ, ಅಯ್ಯೋ ಅಂದು ಸ್ವಂತ ತಂದೆನ ಈ ಕೃಷ್ಣ ಕೊಲೆ ಮಾಡಿದ್ದಾನೆ, ಅಂಥವನ್ನ ಪಕ್ಷವನ್ನು ಇವನು ಇವತ್ತು ವಹಿಸಿದಾನಲ್ಲ ಅಂತ ಇವನೊಳಗಡೆ ದುಃಖ. ಮತ್ತೆ ಬಂದು ಶಕಿತಾನ ಬಂದು ಕೃಷ್ಣನ ಒಂದು ಅಕ್ಷೋಹಿಣಿ ಸೇನೆ, ಯಾದವ ಅಕ್ಷೋಹಿಣಿ ಸೇನೆಯಲ್ಲಿ ಈತ ಒಬ್ಬ ಮಹಾವೀರ. ಅವನು ಬಂದು ಬಲರಾಮನ ಆಣತಿ ಬಲರಾಮ ಅವನಿಗೆ ಒಂದು ಅಪ್ಪಣೆ ಮಾಡಿರ್ತಾನೆ, ನೀನು ದುರ್ಯೋಧನ ಪರ ಹೋರಾಡಬೇಕು, ಯುದ್ಧ ಮಾಡಬೇಕು ಅಂತ. ಆದರೆ ಇವನು ಆ ಮಾತನ್ನು ಧಿಕ್ಕರಿಸಿ, ಇಲ್ಲ, ನಾನು ಧರ್ಮದ ಪರವಾಗಿ, ಕೃಷ್ಣನ ಪರವಾಗಿಯೇ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ ಅವನು ಇವರನ್ನು ಬಿಟ್ಟು ಪಾಂಡವರ ಪಾಳೆಗೆ ಸೇರ್ಕೊಂಡಿರ್ತಾನೆ. ಇನ್ನು ಕಾಶಿರಾಜ ಅನ್ನೋದೊಂದು ಇಬ್ಬರು ಕಾಶಿರಾಜ ಬರ್ತಾರೆ. ಮೊದಲನೇವನು ಬಂದು ದುರ್ಯೋಧನನ ಮಾವ. ಅವನು ರಾಜಸೂಯಾಗದಲ್ಲಿ ಶ್ರೀಕೃಷ್ಣನಿಂದ ಪೌಂಡ್ರಿಕಾ ಯುದ್ಧದಲ್ಲಿ ಆತನಾಗಿರ್ತಾನೆ. ಇನ್ನೊಬ್ಬ ಬಂದು ಕಾಶಿರಾಜ ಬಂದು ಭೀಮನ ಮಾವ. ಭೀಮನಿಗೆ ತನ್ನ ಮಗಳಾದ ಕಾಳಿಯನ್ನು ಕೊಟ್ಟು ಮದುವೆ ಮಾಡಿರ್ತಾನೆ. ಆತ ತನ್ನ ಅಳಿಯನಿಗೋಸ್ಕರ ಸಹಾಯ ಮಾಡಲಿಕ್ಕೋಸ್ಕರ ತಾನು ಯುದ್ಧಕ್ಕೆ ಬಂದಿರೋದು ನೋಡಿ ದುರ್ಯೋಧನ ಒಳಗಡೆ ಒಂದು ದುಗುಡ, ನಮ್ಮ ಮಾವ ಇದ್ದಿದ್ರು ಕೂಡ ನನ್ನ ಪರವಾಗಿ ಬಂದು ಇವತ್ತು ಯುದ್ಧ ಮಾಡ್ತಾ ಇದ್ದ. ಇದನ್ನೆಲ್ಲ ನೋಡಿ ಅವನು ತನ್ನ ಮನಸ್ಸಲ್ಲಿ ತಾನು ಈ ಥರ ಥಿಂಕ್ ಮಾಡ್ತಾನೆ. ಸೇಮ್ ಅವನಿಗೂ ನಮಗೂ ಯಾವುದೇ ಥರದ ಜೀವನಕ್ಕೆ ವ್ಯತ್ಯಾಸ ಅನ್ನೋದೇ ಇಲ್ಲ. ನಾವು ಹಾಗೆ ಯಾವ್ದಾರ ಒಂದು ಸಾಧನೆಯನ್ನು ಮಾಡಬೇಕಾದಾಗ, ಸಾಧನೆಯನ್ನು ಮಾಡೋಕ್ಕೆ ಹೊರಟಾಗ ನಮ್ಮ ಹತ್ರ ಹಣ ಇಲ್ಲ, ನಮಗೆ ಸಹಾಯ ಮಾಡೋ ಸ್ನೇಹಿತರಿಲ್ಲ, ನಮಗೆ ಬಂಧು ಬಾಂಧವರಿಂದ ಸಹಾಯ ಸಿಗ್ತಾಯಿಲ್ಲ, ನಮಗೆ ಮನೆಯಿಂದ ಸಹಾಯ ಸಿಗ್ತಾಯಿಲ್ಲ ಅಂತೇಳಿ ಇದೇ ಥರನೇ ನಾವು ಕೊರಗ್ತಾ ಇರ್ತೀವಿ. ಈ ಕೊರಗುವಿಕೆಯಿಂದ ನಮ್ಮ ಜೀವನವನ್ನು ಉನ್ನತವಾದ ಸ್ಥಾನಕ್ಕೆ ನಾವು ತೊಗೊಂಡು ಹೋಗ್ಬೋದು. ಇದು ಎಷ್ಟೋ ಜನ ಮಕ್ಕಳಿಗೆ ಅಪ್ಪ ಅಮ್ಮನೇ ಇರಲ್ಲ, ಅವ್ರು ಅನಾಥರಾಗಿರ್ತಾರೆ. ಅಂಥವ್ರಿಗೆ ಯಾರಿದ್ದಾರೆ ಸಪೋರ್ಟು? ಅಂಥವ್ರು ಎಂಥ ಮಹಾನ್ ಸಾಧನೆಗಳನ್ನ ಮಾಡಿಲ್ಲ. ನಾವು ಕೂಡ ಅಷ್ಟೇ ಜೀವನದಲ್ಲಿ ನಮಗೆ ಅವರಿಲ್ಲ, ಇವರಿಲ್ಲ, ನಮ್ಗೆ ಅವ್ರು ಸಹಾಯ ಮಾಡಲ್ಲ, ಇವ್ರು ಸಹಾಯ ಮಾಡಲ್ಲ, ನಮಗೆ ಕುಟುಂಬದಿಂದ ಸಹಾಯ ಸಿಗ್ತಲ್ಲ. ಯಾವುದೇ ರೀತಿಯಾದಂತಹ ಮನಸ್ಸನ್ನು ನಾವು ಬಂಧಿಸಬಾರ್ದು, ಮನಸ್ಸನ್ನು ಸ್ವತಂತ್ರವಾಗಿ ಬಿಡಬೇಕು. ನಾವು ಕೂಡ ನಮ್ಮ ಜೀವನವನ್ನು ಇದೇ ರೀತಿ ಒಂದು ಬಂಧಿಸ್ಬಿಟ್ಟಿದ್ದೀವಿ ನಮ್ಮ ಜೀವನವನ್ನು. ನಮಗೆ ಅವ್ರು ಸಹಾಯ ಮಾಡ್ತಾಯಿಲ್ಲ, ಇವ್ರು ಸಹಾಯ ಮಾಡ್ತಾಯಿಲ್ಲ, ನಮ್ಗೆ ಅವರಿಲ್ಲ, ಇವರಿಲ್ಲ, ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಮನಸ್ಸನ್ನು ಏಕಾಗ್ರತೆಗೊಳಿಸಿ ಒಂದು ಗುರಿ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ದುರ್ಯೋಧನನು ಕೂಡ ಅಷ್ಟೇ ಯುದ್ಧಕ್ಕೆ ಬಂದು ತಾನು ಯುದ್ಧಕ್ಕೋಸ್ಕರ ತನ್ನ ಒಂದು ಪಾಳೆಯನ್ನು ತುಂಬ ಗಟ್ಟಿ ಮಾಡೋದು ಬಿಟ್ಟು ಎದುರುಗಡೆ ಇರೋರ ಬಗ್ಗೆ ಅವ್ರು ಬಂದಿಲ್ಲ, ನನ್ನ ಪರವಾಗಿ ಇವರು ಬಂದಿಲ್ಲ. ನಾವು ಕೂಡ ಇದೇ ರೀತಿಯೇ ನಮ್ಮ ಫ್ರೆಂಡ್ಗಳಾಗ್ಬೋದು ಅಥವಾ ನಮಗೇನಾದ್ರು ಒಳ್ಳೆ ಉಪದೇಶ ಕೊಡುವಂಥವ್ರು ಆಗ್ಬೋದು, ನಮ್ಮ ಪಕ್ಕದಲ್ಲಿ ಇಲ್ಲದಿದ್ದಾಗ ನಾವು ಯೋಚನೆ ಮಾಡಬಾರ್ದು. ನಮ್ಮ ಗುರಿಯನ್ನು ನಾವು ಸ್ಪಷ್ಟ ಮಾಡಿಕೊಂಡು ನಮ್ಮದೇ ಆದ ಒಂದು ದಿಕ್ಕಲ್ಲಿ ನಾವು ಮೂವ್ ಆಗಬೇಕು. ನಮಗೆ ಯಾರೂ ಇಲ್ಲ, ನಮಗೆ ಅವರಿಲ್ಲ, ಇವರಿಲ್ಲ, ಯಾರ ಸಹಾಯವನ್ನು ಕೂಡ ನಿರೀಕ್ಷೆ ಮಾಡಬಾರ್ದು. ನಮ್ಮ ಜೀವನ ಎಂಬ ಯುದ್ಧದಲ್ಲಿ ನಮ್ಗೆ ಈ ಶ್ಲೋಕದಿಂದ ತಿಳಿಯುವಂಥ ಸಂದೇಶ ಏನು ಅಂತಂದರೆ, ನಮ್ಮ ಜೀವನದಲ್ಲಿ ನಮಗಾಗಿ ನಾವೇ ನಮ್ಮ ಬುದ್ಧಿ ಹಾಗೂ ನಮ್ಮ ಆತ್ಮಜ್ಞಾನ ಎರಡನ್ನೂ ಕೂಡ ನಾವು ಒಂದು ತಿಳ್ಕೊಂಡಾಗ ನಮ್ಮ ಜೀವನದಲ್ಲಿ ನಮಗೊಂದು ಹೊಸ ದಾರಿ ಅನ್ನೋದು ತೆರ್ಕೊಳ್ಳುತ್ತೆ ಅನ್ನೋದು ಈ ಶ್ಲೋಕದ ಅರ್ಥ. ಮತ್ತು ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಗೆಳೆಯರೇ, ಈ ವಿಡಿಯೋಗಳಿಗೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಬಂಧು ಬಾಂಧವರುಗಳಿಗೆ, ನಿಮಗೆ ತುಂಬ ಆತ್ಮೀಯರಿಗೆ ಇದನ್ನು ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಸಹಕಾರ ಥ್ಯಾಂಕ್ ಯು.